say you need your space, then pull me close. I read your silence, louder than most. One day you're warm, the next day you're cold. Got me second guessing what I already know. I give you love, but you ration yours. You open up just to close the door. I stay up late, trying to read your mind. I can't read your mind, but your love got rules that change all the time. Why are you always halfway in? Got me drowning when I know I could swim. If you love me, baby, say it with your chest. Yeah, tired of the maybes, I just want the yes. Don't play me like a song on spin. If you ride for me, then ride to the end. Don't wanna love this paper thin. So why you always halfway in? You hit me up when the nights get slow, but then disappear when the highs get low. I ain't your maybe, tell me what it is, 'cause I'm ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವತ್ತು ಡೇ 2. ಸೊ ಈಗ ಎದ್ದು ಈಗ ನೋಡಿ ಬೆಳಿಗ್ಗೆ ಸುಮಾರಾಗಿದೆ. ಈಗ ಆಗಿನಷ್ಟಲ್ಲ, ತುಂಬ ಆಗಿದೆ. ಎಂತ ಮಾಡ ಇಷ್ಟು ಬ್ರೈಟ್ನೆಸ್. ಓಕೆ ನೋಡಿ, ಓಕೆ, ಸೂರ್ಯ ದೇವರು ಮೇಲೆಗೆ ಬಂದಿದ್ದಾನೆ. ಸೊ ನಾವೀಗ ಎಂತ ಮಾಡೋದು ಅಂತ ಹೇಳಿ, ವಿ ಕ್ಯಾನ್ ಕುಕ್ ನಾವು. ಸೊ ಇವತ್ತು ಕಡುಬು ಮಾಡುವಂಥ ಪ್ಲ್ಯಾನಲ್ಲಿ ನಾನು ಅಕ್ಕಿ ಹಾಕಿದ್ದೀನಿ. ಆಗ ಬೆಳಿಗ್ಗೆ ಒಂದು ಎಚ್ಚರಾಗಿತ್ತು. ಆಗೊಂದು 2 ಗ್ಲಾಸು ಬೆಳ್ತಿಗೆ ಮತ್ತು ಒಂದು ಅರ್ಧ ಗ್ಲಾಸು ಕುಚ್ಚಿಲಕ್ಕಿ ಹಾಕಿದ್ದೇನೆ. ಎಂತ ಆಗ್ತದೆ ಗೊತ್ತಿಲ್ಲ, ನೋಡು. ಓಕೆ, ಫಸ್ಟ್ ಇದನ್ನು ತೊಳೆದ ನಂತರ ಅದನ್ನು ಮಿಕ್ಸಿಗೆ ಹಾಕಿ ಹುಡಿ ಮಾಡಬೇಕು. ನೋಡು, ತೋರಿಸ್ತೇನೆ ನಿಮಗೆ ಆದಷ್ಟು. ಇದು ಕಾಯಿ ತುಂಡು ಕಾಯಿಸಿ ಇದನ್ನು 4 ಹಾಕ್ಕೊಳ್ಳೋದು ಇದಕ್ಕೆ ಜಸ್ಟ್. ಓಕೆ, ಮತ್ತು ಇದನ್ನು ಚಟ್ನಿ ಮಾಡಲಿಕ್ಕೆ. ಆಮೇಲೆ ಕಡಿಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ. ಇದು ಸಾಣಿಕಟ್ಟ ಉಪ್ಪು ಇದು. ಓಕೆ, ಓಕೆ, ಫುಲ್ಲು ಕಡಿಲಿಕ್ಕಿಲ್ಲ ಆಯಿತಾ. ಸ್ವಲ್ಪ ಅರ್ಧ ತರಿಯಾಗಿ ಹಾಗೆ ಕಡಿದ್ರೆ ಚೆನ್ನಾಗಿ ಬರ್ತದೆ. ಇನ್ನು ಇದನ್ನು ಎಂತ ಮಾಡಬೇಕಂತ ಹೇಳಿದರೆ, ಕಾಯಿಸಬೇಕು. ಸ್ವಲ್ಪ ಗಟ್ಟಿ ಉಂಡೆ ಬರಲಿಕ್ಕೆ ಆಗುವಾಗ ಬೇಗ ಕಾಯ್ತದೆ. ಅದನ್ನು ತಿರುಗಿಸ್ತಾ ಇರಬೇಕು ಲೋ ಫ್ಲೇಮಲ್ಲಿ. ಇದು ಈಗ ಸ್ವಲ್ಪ ಹೈ ಉಂಟು ಫಸ್ಟಿಗೆ, ಮತ್ತು ಕಮ್ಮಿ ಮಾಡ್ತೇನೆ. ಓಕೆ, ನೋಡಿ ಗೈಸ್, ಇದು ಗಟ್ಟಿಯಾಗ್ತಾ ಬಂತು. ಇನ್ನೂ ಸ್ವಲ್ಪ ಕಷ್ಟ ಇರಬೇಕು, ಸ್ವಲ್ಪ ಗಟ್ಟಿ ಆಗ್ತದೆ. ತಿರುಗಿಸ್ತಾ ಇರಬೇಕು ಈ ರೀತಿ. ತಳ ಬಿಟ್ಟು ಬರ್ತದೆ ಅದು. ಈ ಹಿಟ್ಟು ಆಗೋಲ್ಲಿವರೆಗೆ ಒಂದು ಸ್ವಲ್ಪ ಹೊತ್ತು ಪ್ರಾರಂಭ ಆದ ನಂತರ ಕೂಡಲೇ ನೀವು ಇಂಥದ್ದಲ್ಲಿ ನೀರಿಡಬೇಕು. ಇದನ್ನು ಅಟ್ಟಿನೊಳಗೆ ಅಂತ ಹೇಳ್ತೇವೆ ನಾವು. ಇದು ಚಿಕ್ಕ ಅಟ್ಟಿನೊಳಗೆ ಒಂದು 3-4 ಸಾವಿರ ರೂಪಾಯಿಗೆ ಸಿಗ್ತದೆ. ಮಾತ್ರ ಭಾರಿ ಒಳ್ಳೆಯದು. ನೋಡಿ, ಇದ್ರ ಮೇಲುಗಡೆ ಇದನ್ನು ಇಡೋದು ಲೈಕ್ ದಿಸ್. ಓಕೆ, ಇನ್ನು ಅದನ್ನು ಉಂಡೆ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಬೇಕು. ಹೀಗೆ ನೀರು ತಗೊಂಡು ಇಲ್ಲಿಟ್ಟರೆ, ಓಕೆ, ಇಲ್ಲಿಟ್ಟರೆ ನಿಮಗೆ ಇದು ಬಿಸಿ ಆಗೋದಕ್ಕಾಗ್ತದೆ. ಇದನ್ನು ಹೀಗೆ ಕೈ ಅದ್ದಿಕೊಂಡು ಉಂಡೆ ಕಟ್ಟಿ ಇಲ್ಲಿಡೋದು ಅಷ್ಟೇ. ಮತ್ತು ಎಲ್ಲ ಆದ ನಂತರ ಒಂದು 1/4 ಗಂಟೆ ಅರ್ಧ ಗಂಟೆಯಲ್ಲಿ ಅದು ರೆಡಿ ಆಗ್ತದೆ. ಆಮೇಲೆ ಅದಕ್ಕೆ ಚಟ್ನಿ ಮಾಡುವ. ಹಾಗೆ ಉಂಡೆ ಮಾಡೋದು ತೋರಿಸ್ತೇನೆ, 1-2 ತೋರಿಸ್ತೇನೆ.
ನೋಡಿ ಇಷ್ಟಾಯಿತು. ಇನ್ನು ಇದನ್ನು ಮುಚ್ಚೋದು ಎಂಟು ಮುಚ್ಚಳಿಗೆ ಇದರಲ್ಲಿ. ಹೀಗೆ ಮಾಡಿದರೆ ಆಯಿತು. ಇನ್ನು ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರೋ ಚಟ್ನಿ ಮಾಡುವ. ಅದಕ್ಕಾಗಿ ಮೊದಲಿಗೆ ಕಾಯಿ ಹೊಡಿಬೇಕು. ಮಾಡಿ ಒಂದೇ ಶಾಟ್ ಆಗ ಸ್ವಲ್ಪ ಅದು ತುಂಡು ಮಾಡಿಟ್ಟದ್ದುಂಟಲ್ಲ. ಸೊ ಇವಾಗ ಚಟ್ನಿ ಮಾಡುವ ಗೈಸ್. ಚಟ್ನಿ ಮಾಡಲಿಕ್ಕೆ ಈ ಕಾಯಿ ತುರಿ ಇದು ಹಾಕಿಕೊಂಡು ಇದನ್ನು ಅದು ಕಡಿಮೆ ಅದ್ದಕ್ಕೆ ಹಾಕೋದು ನಾನಷ್ಟೇ, ಆಯಿತಾ. ಅದನ್ನು ಹಾಕಿಕೊಂಡು ಮತ್ತು ಬೇಕಾದಷ್ಟು ಮೆಣಸು ಹಾಕ್ಕೊಳ್ಳಿ. ನಾನು ಒಂದು ಮೆಣಸು ಹಾಕ್ತೇನೆ, ಹೆಚ್ಚು ಖಾರ ತಿನ್ನುವುದಿಲ್ಲ ಹಾಗಾಗಿ. ಇದನ್ನು ನಾವು ಸ್ವಲ್ಪ ಉಪ್ಪು, ಇದು ಉಂಡೆಯಲ್ಲೂ ಸಹ ಉಪ್ಪಿದೆ, ಹಾಗಾದ ಕಾರಣ ಹೆಚ್ಚು ಹಾಕಿದರೆ ತಿನ್ನಲಿಕ್ಕಾಗಲಿಲ್ಲ. ಹಾಗಾಗಿ ಒಂದು ಅಂದಾಜು ಉಪ್ಪು. ಆದ ನಂತರ ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕಿದ್ದೀನಿ, ಇಲ್ಲ ಇರೋದು ಕಡಿಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಇಷ್ಟೆಲ್ಲ ಹಾಕಿದ ನಂತರ ಸ್ವಲ್ಪ ಅರಿಶಿನ ಪುಡಿ ಇಷ್ಟೇ, ಜಸ್ಟ್. ಅದನ್ನು ಇನ್ನು ಸ್ವಲ್ಪ ನೀರು, ಹೆಚ್ಚು ಹಾಕೋದು ಬೇಡ ನೀರು, ಸ್ವಲ್ಪ ಹಾಗೆ ಕಡಿಯುವ. ಓಕೆ, ಚಟ್ನಿ ರೆಡಿ ಹೀಗಾಗಿದೆ ಇಷ್ಟೇ. ಈಗ ಒಗ್ಗರಣೆ ಕೊಡುವ ಗೈಸ್. ಮೊದಲು ಆನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಎಸ್. ಆಮೇಲೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಮೆಣಸು, ಬೇವಿನ ಸೊಪ್ಪು. ಆಯಿತಲ್ಲ. ಇನ್ನು ಇದು ಮೆಣಸು, ಅದಾದ ನಂತರ ಬೇವಿನ ಸೊಪ್ಪು. ಓಕೆ, ಅಲ್ಲಿಗೆ ತಿಂಡಿಯ ಕಥೆ ಆಯಿತು. ಇನ್ನು ಹೂ ಕೊಯ್ಯಬೇಕು ದೇವರಿಗೆ, ಆಮೇಲೆ ನಿತ್ಯ ಕರ್ಮಗಳನ್ನೆಲ್ಲ ಮಾಡಿಕೊಂಡು ಆಮೇಲೆ ನೋಡುವಂತ ಅಂತ. ಗೈಸ್, ಇದೊಂದು ಮಲಾಯಿ ಕುಲ್ಫಿ ಐಡಿಯಲ್ಲರದು. ಸೊ ಇದನ್ನು ನಾವು ಸ್ವೀಕರಿಸುವ. ನಾನು ಯಾಕೆ ಇಷ್ಟೊತ್ತು ಮಾಡಿದೆ ಅಂತ ಹೇಳಿದರೆ, ಈ ಕೂದಲು ಉಂಟಲ್ಲ ಗೈಸ್, ಇದನ್ನು ಸ್ವಲ್ಪ ಕಟ್ಟಿಂಗ್ಸ್ ಮಾಡಬೇಕು. ಭಯಂಕರ ಬಂದಿದೆ. ಸೊ ಅದನ್ನು ಮಾಡುವುದು, ಅದನ್ನು ಮಾಡಿ ಬರ್ತೇನೆ. ಆಮೇಲೆ ಬಂದು ಸ್ನಾನ ಮಾಡಿ ಆಮೇಲೆ ನಮಗೆ ಈ ಕಟ್ಟಿಂಗನ್ನು ಹೇಗಾಗಿದೆ ಅಂತ ತೋರಿಸ್ತೇನೆ. ಓಕೆ, ಇಲ್ಲಿ ನಮ್ಮಲ್ಲಿ ಓಪನ್ ಆಗೋದು 10 ಗಂಟೆಗೆ, ಹಾಗಾಗಿ ನೋಡುವ. ಹಲೋ ಗೈಸ್, ಇದು ಹೇಗಿದೆ ಹೇರ್ ಸ್ಟೈಲ್ ಅಂತ ನೋಡಿ. ವಾಟ್ ಈ ಬ್ಯೂಟಿ. ನನಗೆ ನೋಡ್ಲಿಕ್ಕೆ ಆಗ್ತಾಯಿಲ್ಲ, ಇನ್ನು ನೀವು ಹೇಗೆ ನೋಡ್ತಿರೋ. ಆಯ್ತು, ಹೇರ್ ಸ್ಟೈಲ್ ಮಾಡಿ ಪ್ರಯೋಜನವೇ ಇಲ್ಲ, ಚೆಂದವೇ ಕಾಣೋದಿಲ್ಲ ಬಿಡಿ. ಓಕೆನಾ, ಊಟ ಮಾಡುವ. ಊಟ ಮಾಡಲಿಕ್ಕೆ ಅದು ಬೇಯಲಿಕ್ಕೆ ಇಟ್ಟಿದ್ದೇನೆ, ನಮ್ಮ ಕುಚ್ಚಿಲಕ್ಕಿ. ಸೊ ನೋಡುವ. ಸೊ ಕುಚ್ಚಿಲಕ್ಕಿ, ಮೊಸರು, ಚಟ್ನಿ, ಉಪ್ಪಿನಕಾಯಿ, ಇಷ್ಟು ಐಟಮ್ಸ್. ಚಟ್ನಿ ಬೆಳಗ್ಗಿದೆ ಉಂಟಲ್ಲ. ಸೊ ಇಷ್ಟೇ. ಉಪ್ಪಿನಕಾಯಿ ಬೇಡ ಅಂತ ಆಯಿತು ಗೈಸ್. ಯಾಕೆ
ಚಟ್ನಿ ಇರುವಾಗ ಉಪ್ಪಿನಕಾಯಿ ಅಂತ ಕೇಳ್ತಲ್ಲ, ಹಾಗಾಗಿ ಇದು ಮೊಸರು, ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಇದು ಬೆಳಿಗ್ಗಿನ ಚಟ್ನಿ, ಅಷ್ಟೇ ಸಾಕು. ಓಕೆ, ಇಲ್ಲಿವರೆಗೆ ಮಳೆ ಇತ್ತು, ಸ್ವಲ್ಪ ಜಾಗದಲ್ಲಿ ಇರಲಿಲ್ಲ. ನಾನೀಗ ನನ್ನ ಒಂದು ಫ್ರೆಂಡಿನ ಮನೆಗೆ ಹೋಗ್ತಾ ಇದ್ದೇನೆ ಗೈಸ್. ಈಗ ಉಪ್ಪಿನಂಗಡಿ ಬಂತು, ಉಪ್ಪಿನಂಗಡಿ ಸೇತುವೆ ಹತ್ರಕ್ಕೆ ಬಂತು. ಸೊ ಇಲ್ಲಿ ಒಳ್ಳೆ ಮಳೆ ಇದೆ. ನೋಡು, ಅಲ್ಲಿ ಹೋದ ನಂತರ ನಾನು ಕಂಟಿನ್ಯೂ ಮಾಡ್ತೇನೆ. ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ ಗೈಸ್, ರೋಡು ಅವಸ್ಥೆ. ಇದು ಗುರುವಾಯನ ಕೆರೆಗೆ ಹೋಗೋ ರೋಡು. ಇಲ್ಲಿ ನೋಡಿ, ಇಲ್ಲೆಲ್ಲ ಹೋಗ್ಬೋದಾ ಗಾಡಿಗಳು? ಎಂಥ ಅವಸ್ಥೆ ಅಲ್ಲ ಮಾರೆ. ಅದರ ಅಡಿಯಲ್ಲಿ ಇವರೆಲ್ಲ ಎಡೆಯಲ್ಲಿ ಬರುವುದು. ಈ ಗುಂಡಿಯನ್ನು ತಪ್ಪಿಸೋದೇ ಒಂದು ಕಷ್ಟ. ದೊಡ್ಡ ದೊಡ್ಡ ಗಾಡಿಗಳು ಓದಿತ್ತ ಅಂತ ನೋಡು. ಸೊ ಇದೇ ಮನೆಗೆ ನಾವು ಹೋಗ್ಲಿಕ್ಕಿರೋದು. ರಾಕಾ ಇನಿಷಿಯೇಟಿವ್ ಪ್ರೈವೇಟ್ ಲಿಮಿಟೆಡ್ ಅಂತ ಉಂಟು, ಅವ್ರದ್ದೊಂದು ಕಂಪನಿ ಸಹ ಉಂಟು. ಹಾಗೆ ನೋಡಿ, ತೋಟದ ಮಧ್ಯದಲ್ಲಿ ಆಗಿ ಹೋಗುವಂಥದ್ದು ಚಂದಕ್ಕೆ. ಓಕೆ, ಓಕೆ, ಮತ್ತೆ ಸಿಗ್ತೇನೆ ಗೈಸ್. ಓಕೆ, ಹೊಡೆದತನ ಇದು ಫ್ಯಾಕ್ಟ್ರಿ ಇದು ಇದಾಗ್ತದಲ್ಲ, ಇದು ಸುಟ್ಟು ಹೋಗ್ತದನ ಇದು. ಅದೆಂತ ಮಾಡೋದು, ಯಾರು ಕಮ್ಮಿ ಮಾಡೋದು? ಅದನ್ನು ಕೂಡ ಎಲ್ಲಿರ್ತದ ಅಂತ ಕಾಣೋದು. ಫೈನಲಿ ಮನೆಗೆ ತಲುಪಿದೆ ಗೈಸ್. ಸುಸ್ತಾಗಿ ಸಾಕಾಗಿ ಹೋಯಿತು ನನಗೆ, ಎಂತ ಗೊತ್ತಿಲ್ಲ. ಸೊ ದೇವರಿಗೆಲ್ಲ ಒಂದು ಹೂವೆಲ್ಲ ಇಟ್ಟು ಒಂದು ದೇವರಿಗೆ ಪೂಜೆ ಎಲ್ಲ ಮಾಡಿ ಆಮೇಲೆ ಊಟ ಮಾಡಿ ನೋಡ, ಇವತ್ತೇಳಿ ಮಾಡಿ ಹಾಕ್ತೇನೆ ಅಂತ. If you feel like letting go, you can take control. You can turn this all to something beautiful when